ಅಬ್ಷಾಲೋಮನು ಅನೇಕ ವರ್ಷಗಳ ಕಾಲ ತನ್ನ ಹೃದಯದಲ್ಲಿ ಅಸಮಾಧಾನವನ್ನು ಹೊತ್ಕೊಂಡು ಹೋದನು. ಅದರ ಫಲಿತಾಂಶವೇನು? ಏನಾಯ್ತು? ಯೋಡದ ಕಹಿ, ದಂಗೆ ಮತ್ತು ವಿನಾಶ. ಅಸಮಾಧಾನವು ಕೇವಲ ತಪ್ಪು ಮಾಡಿದ ವ್ಯಕ್ತಿಯನ್ನು ಮಾತ್ರ ಬಾಧಿಸೋದಿಲ್ಲ, ಅದನ್ನು ಹೊತ್ತಿರುವ ವ್ಯಕ್ತಿಯನ್ನೇ ಅದು ಹೆಚ್ಚು ವಿಷಕಾರಿಯನ್ನಾಗಿ ಮಾಡ್ತದೆ. ಹೊರತಿದ್ದೀರಾ? ನಿಮ್ಮ ಹೃದಯದಲ್ಲಿ ಏನನ್ನು ಹೊರತಿದ್ದೀರಿ? ವಿಷವನ್ನು ಹೊರುತ್ತಿದ್ದೀರಂತಾಯೆ. ವಿಷವು ನಮಗೇನು ಮಾಡ್ತಲೆ? ಏನಿಯೇ? ಖಂಡಿತವಾಗಿಯೋ ನಿಮ್ ಕೈಗಳಿಂದಲೇ ನಿಮ್ಮನ್ನು ನೀವು ಚುಚ್ಕೊಂಡು ಸಾಯಲು ಏಕೆ ಬಯಸ್ತೀರಿ? ನಿಮ್ಗೆ ಅರ್ಥವಾಗ್ತಿದೆಯಾ? ಕಹಿ ಎಂಬುದು ಬಹಳ ಭಯಾನಕವಾದುದು ಎಂದು ದೇವರು ಹೇಳ್ತಿದ್ದಾನೆ. ಅದಕ್ಕಾಗಿಯೇ ದೇವರು ಎಲ್ಲಾ ದೋಷಗಳನ್ನು, ಕ್ರೋಧವನ್ನು, ಕೋಪವನ್ನು, ದ್ವೇಷವನ್ನು ಎಲ್ಲವನ್ನು ಬಿಟ್ಬಿಡು ಹೇಳ್ತಿದ್ದಾನೆ. ಅದರಲ್ಲಿ ಎಲ್ಲವನ್ನೂ ಎಂದಿದ್ದಾನೆ. ಸ್ವಲ್ಪ ಅಲ್ಲ, 50% ಎಲ್ಲವನ್ನೂ ಎಂದು ದೇವರು ಹೇಳಿದ್ದಾನೆ. ತಾಮಾರಳು ಅವಮಾನಕ್ಕೊಳಗಾದ ನಂತರ ಅಬ್ಷಾಲೋಮನು ತನ್ನ ನೋವನ್ನ ದೇವರಿಗೆ ಒಪ್ಪಿಸಿಲ್ಲ. ತನ್ನ ಸಹೋದರಿಗೆ ನಡೆದ ಅನ್ಯಾಯವನ್ನು ಅವನು ಎಲ್ಲಿಟ್ಕೊಂಡಿದ್ನೋ? ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ನೋ, ಹೊತ್ಕೊಂಡಿದ್ನೋ? ಅದು ಕಹಿಯಿಂದ ತುಂಬಿ ಹೋಗುತ್ತಾ? ಆ ಕಹಿ ಏನ್ ಮಾಡಿತಂದ್ರೆ ಸ್ವಂತ ಸಹೋದರನನ್ನೇ ಕೊಲೆ ಮಾಡುವಂತೆ ಮಾಡಿತು. ಅದಕ್ಕಾಗಿಯೇ ನಾನು ಹೇಳಿದ್ದು, ವಿಷವನ್ನು ಇಟ್ಕೊಂಡ್ರೆ ಅದು ಏನ್ ಮಾಡುತ್ತದೆ? ಅದು ಕೊಲ್ತದೆ.